ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಈಗ ಸೂಪರ್ ಆಗಿರೋ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ನಾನು ಬೇಜಾನ್ ದುಡ್ಡು ಮಾಡ್ತೀನಿ ಅನ್ನೋ ಕಾಲ ಹೋಗೇ ಬಿಡ್ತು. ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ನೆಕ್ಸ್ಟ್ ಬರೋ ದಿನಗಳಲ್ಲಿ ರಿಲೆವೆಂಟ್ ಇರ್ತಾವೋ ಇಲ್ಲೋ ಅನ್ನೋದನ್ನ ನೀವು ನೋಡ್ಲೇಬೇಕು. ಒಂದ್ ವೇಳೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಏನಾದ್ರೂ ಮುಂದೆ ರಿಲೆವೆಂಟ್ ಇಲ್ಲ ಅಂದ್ರೆ ಮಾರ್ಕೆಟ್ ಈ ಕಂಪನಿಗಳಿಗೆ ಬೆಲೆನೇ ಕೊಡಲ್ಲ. ನೀವೇ ಯೋಚನೆ ಮಾಡಿ, ಒಂದು 10 ವರ್ಷದ ಹಿಂದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳು ಎಲ್ಲಿದ್ವು? ಈ ಫುಡ್ ಡೆಲಿವರಿ ಮಾಡೋ ಕಂಪನಿಗಳು ಎಲ್ಲಿದ್ವು? ಈ ಇವಿ ಕಂಪನಿಗಳು ಎಲ್ಲಿದ್ವು? ಇರ್ಲೇ ಇಲ್ಲ. ಬಟ್ ಈಗ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಇದೇ ಕಂಪನಿಗಳನ್ನ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಎಕಾನಮಿನಲ್ಲಿ ದುಡ್ಡು ಕೂಡ ಇದೇ ರೀತಿ ಸರ್ಕ್ಯುಲೇಟ್ ಆಗುತ್ತೆ. ಅಂದ್ರೆ ಯಾವ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ವಲ್ವಾ, ಆ ಕಂಪನಿಯಿಂದ ಯಾವ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ, ಮುಂದೆ ಗ್ರೋತ್ ಆಗ್ತವೆ, ಆ ಕಂಪನಿಗಳಿಗೆ ದುಡ್ಡು ರೊಟೇಟ್ ಆಗುತ್ತೆ. ಇದನ್ನೇ ಸೆಕ್ಟರ್ ರೊಟೇಷನ್ ಅಂತಾನೂ ಕರೀತಾರೆ. ನೀವೀಗ ಯೋಚನೆ ಮಾಡಿ, ನೆಕ್ಸ್ಟ್ 30-40 ವರ್ಷ ಆದ್ಮೇಲೆ ನಾವು ಮಂಗಳ ಗ್ರಹಕ್ಕೆ ಟ್ರಾವೆಲ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಅವಾಗ ಮಂಗಳ ಗ್ರಹದಲ್ಲಿ ಯಾರು ಬಟ್ಟೆ ಮಾಡ್ತಿರ್ತಾರಲ್ವಾ, ಆ ಕಂಪನಿಗಳ IPO ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತವೆ. ಮಂಗಳ ಗ್ರಹದಲ್ಲಿ ಯಾರು ನಾನು ಹೋಟೆಲ್ ಹಾಕ್ತೀನಿ, ಅಲ್ಲಿರೋ ಜನಗಳಿಗೆ ನಾನು ಊಟ ಬಡಿಸ್ತೀನಿ ಅಂತ ಬರ್ತಾರಲ್ವಾ, ಆ ಕಂಪನಿಗಳ IPO ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತವೆ. ಅವಾಗ ಇನ್ವೆಸ್ಟರ್ಸ್ ಎಲ್ಲ ಆ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೇನ್ ಅನ್ಸುತ್ತಂದ್ರೆ, ಮೊದಲೆಲ್ಲ ಹೇಳ್ತಿದ್ರಲ್ವಾ ಬೈ ರೈಟ್ ಸಿಟ್ ಟೈಟ್ ಅಂತ, ಅದು ಈಗ ವರ್ಕ್ ಆಗೋದು ಕಡಿಮೆ ಆಗ್ತಿದೆ ಅಂತ ನನ್ಗನ್ಸುತ್ತೆ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಕಲೀರಿ, ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿ, ಅದ್ರ ಪ್ರಕಾರ ನಿಮ್ ದುಡ್ಡನ್ನ ಸರಿಯಾದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ.